ಮಂಡ್ಯದಲ್ಲಿ ಕೋಮು ಗಲಭೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ವರದಿ ಬರ್ತಾ ಇದೆ. ನೋಡೋಣ. ಮಂಡ್ಯದಲ್ಲಿ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆದಂತಹ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. 11ಕ್ಕೂ ಹೆಚ್ಚು ಆರೋಪಿಗಳ ಮೇಲೆ ಎಫ್ಐಆರ್ ಅನ್ನ ಫೈಲ್ ಮಾಡಿದ್ದಾರೆ. ನವೀದ್, ಸುಫಿಯಾನ್, ಇಮ್ರಾನ್, ಸಮೀರ್, ಮುದಾಸಿರ್ ಸೇರಿದಂತೆ 11ಕ್ಕೂ ಹೆಚ್ಚು ಮಂದಿಯ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ಅಭಿಲಾಷ್ ತಂದೆ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಆ ನಂತರದಲ್ಲಿ ಆ ಯುವಕನ ಮೇಲೆ ಹಲ್ಲೆ ನಡೆಸಂತ 11 ಮಂದಿಯ ವಿರುದ್ಧ ಈಗ ಎಫ್ಐಆರ್ ಸಹ ದಾಖಲಾಗಿದೆ. ಏನೆಲ್ಲ ಆಯ್ತು, ಯಾಕಾಯ್ತು ಈ ಘಟನೆ? ಕೇವಲ ಒಂದು ಕಾರ್ ಪಾರ್ಕಿಂಗ್ ವಿಷಯವಾಗಿಯಾ? ನೋಡ್ಕೊಂಡು ಬರೋಣ ಈ ವರದಿಯಲ್ಲಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಉದ್ಭವಿಸ್ತಾ ಇದೆ. ಕಾರಣ ದಿನನಿತ್ಯ ಅಲ್ಲಲ್ಲಿ ಕೋಮು ಘರ್ಷಣೆಯಂತಹ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಯುವಕನ ಮೇಲೆ ಅನ್ಯ ಕೋಮಿನ ಯುವಕರ ಗುಂಪು ಹಲ್ಲೆ ಮಾಡಿದೆ. ಕಳೆದ ಶುಕ್ರವಾರ ಕಾರು ಓವರ್ಟೇಕ್ ಮಾಡಿದ ವಿಚಾರಕ್ಕೆ ಅಭಿಲಾಷ್ ಹಾಗೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಅನ್ಯ ಕೋಮಿನ ಯುವಕರು ಆವಾಜನ್ನ ಹಾಕಿದ್ದಾರೆ. ಆದರೆ ನಿನ್ನೆ ಸಂಜೆ ಏಕಾಏಕಿ ಗುಂಪು ಕಟ್ಕೊಂಡು ಬಂದಂತಹ ಮುಸ್ಲಿಂ ಯುವಕರು ಅಭಿಲಾಷ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಜಗಳ ಬಿಡಿಸಲಿಕ್ಕೆ ಹೋದಂತಹ ಬೇರೆ ಯುವಕರ ಮೇಲೂ ಕೂಡ ಅಟ್ಯಾಕ್ ನಡೆಸಿದ್ದಾರೆ. ಕೆಲ ಮನೆಗಳ ಬಳಿ ಹೋಗಿಯೂ ಕೂಡ ಆವಾಜ್ ಹಾಕಿದ್ದಾರೆ. ಬೆಳ್ಳೂರಿನಲ್ಲಿ ಓವರ್ಟೇಕ್ ವಿಚಾರಕ್ಕೆ ಆದಂತಹ ಜಗಳ ಇದೀಗ ಕೋಮು ಗಲಭೆಗೂ ಕೂಡ ಕಾರಣವಾಗ್ತಾ ಇದೆ. ಈ ಒಂದು ಘಟನೆಗಳನ್ನು ಮಾಡಿರೋ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು ಜರುಗಿಸಬೇಕು. ಇಲ್ಲಿ ಶಾಂತಿ ಸೌಹಾರ್ದತೆ ಕದಡ್ತಾ ಇದೆ. ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕ್ರಮ ಕೈಗೊಳ್ಳಬೇಕು ನಿಟ್ಟಿನಲ್ಲಿ ಇಲ್ಲಿನ ಜನರು ಸದ್ಯ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಭಿಲಾಷ್ಗೆ ಗಂಭೀರ ಗಾಯವಾಗಿದ್ದು ಬಿಜಿಎಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆಗಿರ್ತಕ್ಕಂಥ ಘಟನೆ ಅಮಾನುಷವಾಗಿ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಶುಕ್ರವಾರ ಸಾಯಂಕಾಲ ಕೆಲವು ಸಮಾಜದ ಯುವಕರು ಆ ಗಂಗಾ ಮತಸ್ಥರ ಕಾಲೋನಿಗೆ ಹೋಗಿ ಅವತ್ತೇ ಬೆದರಿಕೆ ಹಾಕಿದ್ದಾರೆ. ಇದೆಲ್ಲ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಜನಸಾಮಾನ್ಯರು ಈ ಸರ್ಕಾರದಲ್ಲಿ ಯಾರ ಮುಂದೆ ರಕ್ಷಣೆ ಕೇಳಬೇಕು ಅಂತಕ್ಕಂಥದ್ದು ಜನರಿಗೆ ಗೊಂದಲ ಆಗ್ತದೆ. ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳೋ ಅದರ ಮೇಲೆ ನಮ್ಮ ಹೋರಾಟ ನಿರ್ಧಾರ ಆಗ್ತದೆ. ನಾಗಮಂಗಲ ತಾಲೂಕು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹಿತ ಈ ರೀತಿ ಒಂದು ದೌರ್ಜನ್ಯ ಮತ್ತು ಈ ರೀತಿ ಅನಾಹುತಗಳು ನಡೀತಾನೆ ಇದೆ. ಇವತ್ತು ಈ ಕಾರಣ ಆಗಿದ್ದಾರೆ. ಇವತ್ತು ನಾವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರೆಲ್ಲರೂ ಸಹಿತ ಕೂಡಲೇ ಬಂಧಿಸಬೇಕು ಮತ್ತು ಅವರೆಲ್ಲರ ಮೇಲೂ ಸಹಿತ ಕಠಿಣವಾದ ಒಂದು ಕ್ರಮ ಕೈಗೊಂಡು ಇನ್ನು ಮುಂದಕ್ಕೆ ಈ ಭಯದ ವಾತಾವರಣನ ನಮ್ಮ ನಾಗಮಂಗಲ ತಾಲೂಕಿಂದ ಬೆಳ್ಳೂರಿಂದ ಆಚೆ ತೆಗಿಬೇಕು ಅಂತೇಳಿ. ಘಟನೆಯ ನಂತರ ಇವತ್ತು ಬೆಳ್ಳೂರು ಪಟ್ಟಣದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಕುಟುಂಬಸ್ಥರು ಆಸ್ಪತ್ರೆಯಿಂದ ಬೆಳ್ಳೂರು ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟರು. ಈ ವೇಳೆ ಅನ್ಯ ಕೋಮಿನ ಯುವಕರು ಠಾಣೆಯ ಬಳಿ ಇದ್ದವರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು. ಇದನ್ನ ಸ್ಥಳೀಯರು ನೋಡಿದ ಕೂಡಲೇ ಆ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಬಳಿಕ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಆ ಯುವಕರನ್ನ ಹಿಡಿಯದೆ ಸುಮ್ಮನೆ ಕೈಕಟ್ಟಿ ಕುಳಿತಿದ್ದಾರೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಹೀಗೆ ಆದ್ರೆ ಮುಂದೆ ಗಲಭೆ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವುದಾಗಿ ಎಸ್ಪಿ ಭರವಸೆ ಕೊಟ್ಟರು. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸಿರುವ ಪೊಲೀಸ್ ಸಿಬ್ಬಂದಿಯ ವಿರುದ್ಧವೂ ಕೂಡ ಕ್ರಮದ ಎಚ್ಚರಿಕೆ ಕೊಟ್ಟರು. ಈ ಒಂದು ವಿಚಾರದ ಸಲುವಾಗಿ ಒಂದು ಎಫ್ಐಆರ್ ಮತ್ತು ಮಿಕ್ಕಿದ 2 ದೂರುಗಳನ್ನು ಪರಿಶೀಲನೆ ಮಾಡ್ತಿರೋದ್ರಿಂದ ಅದೇನು ಬರುತ್ತೋ ಅದು ಕೂಡ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೋತೀವಿ. ಮತ್ತು ನಂತರದಲ್ಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರು ಆರೋಪಿಗಳು ಅವರು ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮನೂ ಕೂಡ ಈಗ ಎಫ್ಐಆರ್ ಆಗಿದ್ದ ತಕ್ಷಣ ನಾವು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಆರೋಪ ನಮಗೂ ಕೂಡ ಕೇಳಿ ಬಂದಿದೆ. ಅದನ್ನು ನಾವು ವಿಚಾರಣೆ ಮಾಡಿ ಯಾರಾದರೂ ಆ ಥರ ಮಾಡಿದರೆ ಅವ್ರ ವಿರುದ್ಧ ನಾವು ಕ್ರಮನೂ ಕೂಡ ತಗೋತೀವಿ. ಇಲ್ಲ ಅದು ದೂರನ್ನು ಸ್ವೀಕಾರ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಒಟ್ಟಿನಲ್ಲಿ ದಿನ ಕಳೆದಂತೆ ರಾಜ್ಯದಲ್ಲಿ ಕೋಮು ಸಂಘರ್ಷದಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ. ಬೆಳ್ಳೂರಿನ ಈ ಘಟನೆಯನ್ನ ಪೊಲೀಸರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಒಟ್ಟಾರೆ ರಾಜ್ಯದಲ್ಲಿ ದಿನ ಕಳೆದಂತೆ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಬೆಳ್ಳೂರಿನಲ್ಲಿ ನಡೆದಿರುವಂತಹ ಈ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಪೊಲೀಸರು ಮುಂದಿನ ಹೆಜ್ಜೆ ಯಾವ ರೀತಿ ತೆಗೆದುಕೊಳ್ತಾರೆ, ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.